ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಾದ್ಯಂತ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತ ಎರಡು ಪ್ರಮುಖ ವಿಚಾರ ಅಂದ್ರೆ ಒಂದು ಸಂಪುಟ ವಿಸ್ತರಣೆ ವಿಚಾರ ಯಾವಾಗ ಆಗುತ್ತೆ ಅಂತ, ಮತ್ತೊಂದು ಬಿಡದಿ ಟೌನ್ಶಿಪ್ ವಿಚಾರ. ಮೊದಲಿಗೆ ಸಂಪುಟ ವಿಸ್ತರಣೆ ಫಿಕ್ಸ್ ಆಯ್ತಾ ಮುಹೂರ್ತ, ಆ ಸುದ್ದಿ ನೋಡೋಣ. 2-3 ದಿನಗಳಲ್ಲಿ ದಿಲ್ಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅಂತೆ. ರಾಹುಲ್ ಗಾಂಧಿ ವಿದೇಶದಿಂದ ಬಂದ ಬಳಿಕ ದಿಲ್ಲಿಗೆ ಸಿಎಂ ದೌಡಾಯಿಸ್ತಾರಂತೆ. ಹಾಗಾದ್ರೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಒಂದು ಡಿಸಿಷನ್ ತೆಗೆದುಕೊಳ್ತಾರಾ? ಪಟ್ಟಿ ಫೈನಲ್ ಆಗಬಹುದಾ? ಇನ್ನು 2-3 ದಿನಗಳಲ್ಲಿ ದಿಲ್ಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಕಾರಣ ರಾಹುಲ್ ಗಾಂಧಿ ಅವರು ಈಗ ವಿದೇಶ ಪ್ರವಾಸದಲ್ಲಿ ಇರೋದ್ರಿಂದ ಅವರು ವಿದೇಶ ಪ್ರವಾಸ ಮುಗಿಸಿ ದೆಹಲಿಗೆ ಬಂದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾರಂತೆ. ಜಿಲ್ಲಾವಾರು ಶಾರ್ಟ್ ಲಿಸ್ಟ್ ಅನ್ನ ಹಿಡಿದು ದೆಹಲಿಗೆ ಹೋಗೋಕೆ ಅಂತ ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ರೆಡಿ ಆಗಿದ್ದಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಬಳಿಕ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಜಾಸ್ತಿ ದಿನಗಳೇ ಆಗೋಯ್ತು, ಎಳೆದಾಡ್ತಾ ಇದ್ದಾರೆ ಯಾವಾಗ ಸಂಪುಟ ರಚನೆ ಆಗೋದು ಅಂತ. ಈಗ 13 ಜನರಿದ್ದಾರೆ, ಸಿಎಂನು ಸೇರಿಸಿ 14 ಜನ ಸಚಿವರು ಇರೋದಷ್ಟೇ. ಈ ಬಾರಿ ಸಿದ್ದರಾಮಯ್ಯ ಆಪ್ತರಿಗೆ ಹಾಗಾದ್ರೆ ಮಂತ್ರಿ ಪಟ್ಟ ಸಿಗುತ್ತಾ? ಹೊಸಬರಿಗೆ ಆದ್ಯತೆ ಕೊಡ್ತಾರಾ? ಹೆಚ್ಚು ಹಿರಿಯರಿಗೆ ಸಚಿವ ಸ್ಥಾನ ಡೌಟ್. ಇನ್ನು ಗ್ಯಾರಂಟಿ ನ್ಯೂಸ್ ನಲ್ಲಿ ಕ್ಯಾಬಿನೆಟ್ ನ ಎಕ್ಸ್ಕ್ಲೂಸಿವ್ ಲಿಸ್ಟ್ ಇದೆ. ಇವತ್ತು ವಿದೇಶದಿಂದ ವಾಪಸ್ ಬರ್ತಾರೆ ರಾಹುಲ್ ಗಾಂಧಿ. ಜುಲೈ 3ರ ಬಳಿಕ ದೆಹಲಿಗೆ ತೆರಳಲಿರುವಂತ ಸಿಎಂ ಡಿಕೆ ಶಿವಕುಮಾರ್. ಇನ್ನು ಮಾಜಿ ಸಿಎಂ ಸಿದ್ದು, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ದೆಹಲಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿಗೆ ಹೋಗೋದಕ್ಕೆ ಈಗಾಗಲೇ ರೆಡಿ ಆಗಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಬಳಿಕ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆ. ಜುಲೈ 8 ಅಥವಾ 9ನೇ ತಾರೀಕು ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಸರ್ಕಸ್ ಮಾಡ್ತಿದ್ದಾರೆ. ಇನ್ನು ಹೈಕಮಾಂಡ್ ಮೂಲಕ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ಶತ ಪ್ರಯತ್ನಗಳು ಮಾಡ್ತಾ ಇರೋದು ಸಿದ್ದರಾಮಯ್ಯ. ಸಂಪುಟದಲ್ಲಿದ್ದಂತ 3ರಿಂದ 4 ಮಂದಿಗೆ ಈ ಬಾರಿ ಅವಕಾಶ, ಅಂದ್ರೆ ತಮ್ಮ ಸಂಪುಟದಲ್ಲಿ ಯಾರಿದ್ರಲ್ಲ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಂಪುಟದಲ್ಲಿ ಅವರಿಗೆ 3ರಿಂದ 4 ಜನರಿಗೆ ಅವಕಾಶ ಕೊಡಬೇಕು ಅಂತೇಳಿ ಈಗ ಸಿದ್ದರಾಮಯ್ಯನವರು ಸರ್ಕಸ್ ಮಾಡ್ತಿದ್ದಾರೆ. ಸದ್ಯ ಈಗೇನೋ 13 ಜನರಿಗೆ ಅವಕಾಶ ಕೊಟ್ಟಿದ್ದಾರಲ್ಲ, ಅದ್ರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಹಿಂದೆ ಸಚಿವ ಸಂಪುಟದಲ್ಲಿ ಇದ್ದವ್ರೆ. ಬಟ್ ಈಗ ನೆಕ್ಸ್ಟ್ 20 ಸಚಿವರು ಅಂತ ಬಂದ್ರೆ ಯಾರು ಆಗಿ ಆಯ್ಕೆ ಆಗಬಹುದು? ಹೊಸಬರಿಗೆ ಮಣೆ ಹಾಕ್ಬೇಕಿದೆ. ಜೊತೆಗೆ 50 ವರ್ಷ ಮೇಲ್ಪಟ್ಟವರಿಗೆ ಹೆಚ್ಚಾಗಿ ಅವಕಾಶ ಕೊಡಬಾರ್ದು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಹಾಗಾಗಿ ಯಾವ ರೀತಿ ಪಟ್ಟಿ ಫೈನಲ್ ಮಾಡ್ತಾರೆ ಆ ಕ್ವೆಶ್ಚನ್ ಮಾರ್ಕ್ ಈಗ ಇದೆ.